ಈ ವಿಡಿಯೋದಲ್ಲಿ ಮಲ್ಟಿ ಲೆವೆಲ್ ಲಿಸ್ಟಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ಆಲ್ರೆಡಿ ಒಂದು ಮಲ್ಟಿ ಲೆವೆಲ್ ಲಿಸ್ಟಿಂಗ್ ಮಾಡಿದ್ದಾನೆ. ಸೊ ಇದರಲ್ಲಿ ನೋಡ್ಬೋದು ಮೈನ್ ಹೆಡ್ಡಿಂಗ್ ಇದೆ, ಲೈಕ್ ಚಾಪ್ಟರ್ ಬಂದುಬಿಟ್ಟು ಮೈನ್ ಹೆಡ್ಡಿಂಗ್, ಆಮೇಲೆ ಹೆಡ್ಡಿಂಗ್ ಅಂತ ಇದೆ, ಇದು ಸಬ್ ಹೆಡ್ಡಿಂಗ್. ಸೊ ಇದರದ್ದು ಇನ್ನೊಂದು ಸಬ್ ಹೆಡ್ಡಿಂಗ್. ಸೊ ಈ ರೀತಿ ಮಲ್ಟಿ ಲೆವೆಲ್ ಟೈಟಲ್ ಇಲ್ಲದಿದ್ದರೆ ಹೆಡ್ಡಿಂಗನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ ಕೆಲವೊಮ್ಮೆ. ಸೊ ಅದನ್ನು ಇದರಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಓಕೆ, ಸೊ ಇಲ್ಲಿ ಚಾಪ್ಟರ್ 1 ಅನ್ನುವಂಥದ್ದು ಮೇನ್ ಹೆಡ್ಡಿಂಗ್. ಸೊ ಹೆಡ್ಡಿಂಗ್ ಇದರದ್ದು ಚಾಪ್ಟರ್ ಇದ್ದು ಸಬ್ ಹೆಡ್ಡಿಂಗ್. ಸೊ ಅದರ ಒಳಗಡೆ ಪುನಃ ಒಂದು ಸಬ್ ಹೆಡ್ಡಿಂಗ್ ಬರುತ್ತೆ. ಸೊ ಈ ರೀತಿ ಮಲ್ಟಿ ಲೆವೆಲ್ ಲಿಸ್ಟಿಂಗನ್ನು ಮಾಡೋಣ. ಸೊ ಇದನ್ನು ನಾನು ಡಿಲೀಟ್ ಮಾಡ್ಕೊಳ್ತೇನೆ. ಸೊ ಆಮೇಲೆ ಇಲ್ಲಿ ಟೆಕ್ಸ್ಟ್ಗೆ ಹೋಗ್ಬಿಟ್ಟು ಸೊ ಬೆಟರ್ ನಾನು ಹೊಸ ಫೈಲ್ ಕ್ರಿಯೇಟ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ನಾನು ಆಲ್ರೆಡಿ ಪ್ಯಾರಾಗ್ರಾಫ್ ಸ್ಟೈಲೆಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ದೇನೆ. ಸೊ ಅದಕ್ಕೆ ಕಂಪ್ಲೀಟಾಗಿ ಹೊಸ ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ತೇನೆ. ಸೊ ಫೈಲ್ ಸೈಜ್ ಬಂದುಬಿಟ್ಟು A5, ಓರಿಯೆಂಟೇಷನ್ ಲ್ಯಾಂಡ್ಸ್ಕೇಪ್, ಸಿಂಗಲ್ ಪೇಜ್ ತಗೊಂಡು ಕ್ರಿಯೇಟ್ ಕೊಡ್ತೇನೆ. ಸೊ ಫಸ್ಟ್ಗೆ ಇಲ್ಲಿ ಟೆಕ್ಸ್ಟ್ ಟೂಲಲ್ಲಿ ಫ್ರೇಮನ್ನು ಕ್ರಿಯೇಟ್ ಮಾಡ್ಕೊಳ್ತೇನೆ. ಸೊ ಇದರಲ್ಲಿ ಫಸ್ಟು ನಿಮ್ಮದು ಮೇನ್ ಹೆಡ್ಡಿಂಗ್ ಏನಿದೆ ಅದನ್ನು ಟೈಪ್ ಮಾಡ್ಕೊಳ್ಳಿ. ಸೊ ನಾನು ಚಾಪ್ಟರ್ ಅಂತ ಮೇನ್ ಹೆಡ್ಡಿಂಗನ್ನು ಕೊಡ್ತೇನೆ. ಸೊ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3. ಓಕೆ, ಸೊ ಇದಕ್ಕೆ ಬೇರೆ ಫಾಂಟನ್ನು ಅಪ್ಲೈ ಮಾಡ್ತೇನೆ. ಓಕೆ, ಏರಿಯಲ್ ಸಿಂಪಲ್ ಫಾಂಟ್ ತಗೊಳ್ತೇನೆ, ಏರಿಯಲ್ ತಗೊಳ್ತೇನೆ. ಏರಿಯಲಲ್ಲಿ ಇದರದ್ದು ಫಾಂಟ್ ಸೈಜ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ತೇನೆ. ಸೊ ಇದರಲ್ಲಿ ಬೋಲ್ಡ್ ತಗೊಳ್ತೇನೆ. ಓಕೆ, ಸೊ ಇದು ಮೈನ್ ಹೆಡ್ಡಿಂಗ್ ಇರಲಿ. ಸೊ ಇದನ್ನು ಇವಾಗ ಹೊಸ ಪ್ಯಾರಾಗ್ರಾಫ್ ಸ್ಟೈಲಲ್ಲಿ ಸೇವ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ಪ್ಯಾರಾಗ್ರಾಫ್ ಸ್ಟೈಲ್ ಓಪನ್ ಮಾಡ್ಕೊಳ್ಳಿ. ಆಮೇಲೆ ಸೊ ಇದನ್ನು ಪ್ಯಾರಾಗ್ರಾಫ್ ಸ್ಟೈಲಲ್ಲಿ ಸೇವ್ ಮಾಡ್ಕೊಳ್ತೇನೆ. ಸೊ ಆಲ್ಟ್ ಪ್ರೆಸ್ ಮಾಡಿಕೊಂಡು ಇಲ್ಲಿ ಕ್ರಿಯೇಟ್ ನ್ಯೂ ಸ್ಟೈಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನ್ಯೂ ಪ್ಯಾರಾಗ್ರಾಫ್ ಸ್ಟೈಲ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿಗೆ ಸ್ಟೈಲ್ ನೇಮ್ ಬಂದುಬಿಟ್ಟು ಚಾಪ್ಟರ್ ಟೈಟಲ್ ಲೆವೆಲ್ 1 ಅಂತ ಕೊಡ್ತೇನೆ. ಓಕೆ, ಸೊ ಅದಾದಮೇಲೆ ಇಲ್ಲಿ ಇವಾಗ ಲಿಸ್ಟಿಂಗ್ ಬರಬೇಕು. ಸೊ ನಂಬರಿಂಗ್ ಬರಬೇಕು. ಸೊ ಅದಕ್ಕೆ ಇಲ್ಲಿ ಬುಲೆಟ್ಸ್ ಆ್ಯಂಡ್ ನಂಬರಿಂಗ್ ಹೋಗ್ತಾನೆ. ಸೊ ಇಲ್ಲಿ ಲಿಸ್ಟ್ ಟೈಪಲ್ಲಿ ನಿಮಗೆ ನಂಬರಿಂಗ್ ಬೇಕಾದರೆ ನಂಬರ್ಸ್ ಸೆಲೆಕ್ಷನ್ ಮಾಡ್ಕೊಳ್ಳಿ, ಬುಲೆಟ್ಸ್ ಬೇಕಾದರೆ ಬುಲೆಟ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಬಟ್ ಇವಾಗ ನನಗೆ ಮಲ್ಟಿ ಲೆವೆಲ್ ನಂಬರಿಂಗ್ ಲಿಸ್ಟ್ ಆಗಬೇಕು, ಅದಕ್ಕೆ ನಾನು ಇಲ್ಲಿ ನಂಬರ್ಸ್ ಸೆಲೆಕ್ಷನ್ ಮಾಡ್ಕೊಳ್ತೇನೆ. ಸೊ ಅದಾದಮೇಲೆ ಇಲ್ಲಿ ಲಿಸ್ಟಿಗೆ ಬನ್ನಿ. ಲಿಸ್ಟಲ್ಲಿ ಹೊಸ ಲಿಸ್ಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಹೊಸ ಲಿಸ್ಟ್ ನಾನು ಮಲ್ಟಿ ಲೆವೆಲ್ ಲಿಸ್ಟ್ 01 ಅಂತ ಕೊಡ್ತಾನೆ. ಓಕೆ, ಸೊ ಒಂದು ಹೊಸ ಲಿಸ್ಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, 01 ಅಂತ ಕೊಡ್ತಾನೆ. ಮತ್ತು ಸೊ ಇಲ್ಲಿ ನಂಬರಿಂಗ್ ಸ್ಟೈಲ್ ಅಂತ ಇದೆ. ಸೊ ಇಲ್ಲಿ ನಂಬರಿಂಗ್ ಸ್ಟೈಲಲ್ಲಿ ಕೆಲವೊಮ್ಮೆ ನೀವು ಓಪನ್ ಮಾಡಿದಾಗ ಓಕೆ, ಸೊ ಇಲ್ಲಿ 111 ಅಂತ ಬರ್ಬೋದು. ಓಕೆ, ಸೊ ಆ ರೀತಿ ಯಾಕೆ ಬರುತ್ತಂದರೆ ಇಲ್ಲಿ ಮೋಡ್ ಏನಿದೆ ಸ್ಟಾರ್ಟ್ ಅಟ್ ಅಂತ ಸೆಲೆಕ್ಟ್ ಆಗಿರುತ್ತೆ. ಸೊ ಸ್ಟಾರ್ಟ್ ಅಟ್ ಇಲ್ಲಿ 1 ಇರೋದ್ರಿಂದ ಸೊ ಇದು 111 ಅಂತ ಬರುತ್ತೆ. ಸಪೋಸ್ ಇಲ್ಲಿ 2 ಅಂತ ಇದ್ದರೆ ಸೊ ಪ್ರತಿಯೊಂದು ಇಲ್ಲಿ 222 ಅಂತ ಬರ್ಬೋದು. ಸೊ ಅವಾಗ ನೀವೇನು ಮಾಡಬೇಕು, ಜಸ್ಟ್ ಇದು ಮೋಡ್ ಬಂದುಬಿಟ್ಟು ಕಂಟಿನ್ಯೂ ಫ್ರಮ್ ಪ್ರೀವಿಯಸ್ ನಂಬರ್ ಅಂತ ಕೊಡಬೇಕು. ಸೊ ಕಂಟಿನ್ಯೂ ಫ್ರಮ್ ಪ್ರೀವಿಯಸ್ ನಂಬರ್ ಇಲ್ಲಿ ಇವಾಗ 2 ಇರೋದ್ರಿಂದ ಸೊ 2 ಇಂದ ಸ್ಟಾರ್ಟ್ ಆಗುತ್ತೆ. 2 ಆದಮೇಲೆ ಸೊ ಇದನ್ನು ಸೈಡ್ಗೆ ಹಾಕ್ತೇನೆ. ಸೊ 2 ಇಂದ ಸ್ಟಾರ್ಟ್ ಆಗಿ 3, 4 ಈ ರೀತಿ ಬರುತ್ತೆ. ಸೊ ಇವಾಗ ನನಗದು 1 ಇಂದ ಸ್ಟಾರ್ಟ್ ಆಗಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೇನೆ, ಸೊ ಇಲ್ಲಿ ಸ್ಟಾರ್ಟ್ ಎಟ್ ಅಂತ ಕೊಟ್ಟು ಇಲ್ಲಿ 1 ಅಂತ ಕೊಡ್ತೇನೆ. ಆಮೇಲೆ ಇಲ್ಲಿ ಕಂಟಿನ್ಯೂ ಫ್ರಮ್ ಪ್ರೀವಿಯಸ್ ನಂಬರ್ ಕೊಡ್ತೇನೆ. ಸೊ ಅದು ಇಲ್ಲಿ 1, 2, 3 ಅಂತ ಸ್ಟಾರ್ಟ್ ಆಗುತ್ತೆ. ಓಕೆ, ಇದು ಇಂಪಾರ್ಟೆಂಟ್. ಮೋಡ್ ಕಂಟಿನ್ಯೂ ಫ್ರಮ್ ಪ್ರೀವಿಯಸ್ ನಂಬರ್ ಅಂತ ಕೊಟ್ಟು ಇದು 1 ಕೊಡಿ, ಆವಾಗ ನಿಮಗೆ ನಂಬರ್ಡ್ ಲಿಸ್ಟ್ ಬರುತ್ತೆ. ಓಕೆ, ಸೊ ಇದಿಷ್ಟು ಬೇಸಿಕ್ ಸೆಟ್ಟಿಂಗ್ಸ್ ಮಾಡ್ಕೊಳ್ಳಿ. ಸೊ ಫಸ್ಟ್ಗೆ ಇಲ್ಲಿ ಲಿಸ್ಟ್ ಟೈಪಲ್ಲಿ ನಂಬರ್ ಲಿಸ್ಟ್ ಮತ್ತು ಹೊಸ ಒಂದು ಲಿಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಹೆಸರು ಏನು ಸಹ ಕೊಡ್ಬೋದು. ನಾನು ಮಲ್ಟಿ ಲೆವೆಲ್ ಲಿಸ್ಟ್ 01 ಅಂತ ಕೊಟ್ಟಿದ್ದೇನೆ. ಮತ್ತು ಇಲ್ಲಿ ಲೆವೆಲ್ 1 ಅಂತ ಬೈ ಡಿಫಾಲ್ಟಾಗಿ ಇರುತ್ತೆ. ಸೊ ಇದು ಲೆವೆಲ್ 1 ಅಂತ ಇರಬೇಕು, ಯಾಕಂದರೆ ಇದು ಮಲ್ಟಿ ಲೆವೆಲ್ ಲಿಸ್ಟಿಂಗಲ್ಲಿ ಇದು ಚಾಪ್ಟರ್ ಅನ್ನುವಂಥದ್ದು ಲಿಸ್ಟಿಂಗಲ್ಲಿ ಲೆವೆಲ್ 1 ಅಂತ ಬರುತ್ತೆ. ಸೊ ಇದಿಷ್ಟು ಮಾಡಿಕೊಂಡು ಇಲ್ಲಿ ಓಕೆ ಕೊಡಿ. ಓಕೆ, ಸೊ ಇವಾಗ ನನಗೆ ಮಲ್ಟಿ ಲೆವೆಲ್ ಲಿಸ್ಟಿಂಗ್ 2 ಮಾಡಬೇಕು, ಲೆವೆಲ್ 2 ಮಾಡಬೇಕು ಅಂದರೆ ಇದರದ್ದು ಸಬ್ ಹೆಡ್ಡಿಂಗ್ ಮಾಡಬೇಕು. ಸೊ ಅದಕ್ಕೆ ಎಂಟರ್ ಕೊಡ್ತೇನೆ. ಎಂಟರ್ ಕೊಟ್ಬಿಟ್ಟು ಹೆಡ್ಡಿಂಗ್ ಅಂತ
ಟೈಪ್ ಮಾಡ್ತೇನೆ ಹೆಡ್ಡಿಂಗ್ 01. ಇದರದ್ದು ಸ್ವಲ್ಪ ಫಾಂಟ್ ಸೈಜ್ ವೇರಿಯೇಷನ್ ಮಾಡಲಿಕ್ಕೆ ನಾನಿಲ್ಲಿ ಏರಿಯಲಲ್ಲಿ ರೆಗ್ಯುಲರ್ ತಗೊಳ್ತೇನೆ. ಸೈಜ್ ಬಂದುಬಿಟ್ಟು ಒಂದು 2 ಪಾಯಿಂಟ್ಸ್ ರಿಡ್ಯೂಸ್ ಮಾಡ್ಕೊಳ್ತೇನೆ. ಮತ್ತು ಇದರದ್ದು ಕಲರ್ ಬಂದುಬಿಟ್ಟು ಟೆಕ್ಸ್ಟ್ ಕಲರ್ ಬಂದುಬಿಟ್ಟು ಚೇಂಜಸ್ ಮಾಡ್ಕೊಳ್ತಾನೆ. ಓಕೆ, ಸೊ ಇದಿವಾಗ ನಾನು ಇಲ್ಲಿ ಚೇಂಜಸ್ ಮಾಡಿಕೊಂಡೆ. ಆಮೇಲೆ ಇದನ್ನು ಹೊಸ ಪ್ಯಾರಾಗ್ರಾಫ್ ಸ್ಟೈಲಲ್ಲಿ ಸೇವ್ ಮಾಡಬೇಕು. ಅದಕ್ಕೆ ಆಲ್ಟ್ ಪ್ರೆಸ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಹೊಸ ಪ್ಯಾರಾಗ್ರಾಫ್ ಸ್ಟೈಲ್ ಬರುತ್ತೆ. ಸೊ ಸ್ಟೈಲ್ ನೇಮ್ನ ನಾನು ಹೆಡ್ಡಿಂಗ್ ಟೈಟಲ್ ಲೆವೆಲ್ 02 ಅಂತ ಕೊಡ್ತೇನೆ. ಸೊ ಇದು ಬೇಸ್ಡ್ ಆನ್ ಚಾಪ್ಟರ್ ಟೈಟಲ್ 1 ಅಂತ ಬರುತ್ತೆ. ಯಾಕಂದರೆ ನಾನು ಚಾಪ್ಟರ್ 1ಇಂದ ಆ ಫಾಂಟ್ಸಿಂದ ಇದು ಹೊಸ ಪ್ಯಾರಾಗ್ರಾಫ್ ಸ್ಟೈಲ್ ಕ್ರಿಯೇಟ್ ಮಾಡಿದ್ದು. ಸೊ ಇದನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಬುಲೆಟ್ಸ್ ಆ್ಯಂಡ್ ನಂಬರ್ಗೆ ಹೋಗಿ, ಬುಲೆಟ್ಸ್ ಆ್ಯಂಡ್ ನಂಬರಲ್ಲಿ ಇದು ಲಿಸ್ಟ್ ಟೈಪ್ ಆಬ್ವಿಯಸ್ಲಿ ನಂಬರ್ಸ್ ಇರಬೇಕು, ಯಾಕಂದರೆ ನಮಗಿಲ್ಲಿ ನಂಬರ್ಸ್ ಬರಬೇಕು. ನೆಕ್ಸ್ಟ್ ಲಿಸ್ಟ್ ಬಂದುಬಿಟ್ಟು ಸೇಮ್ ಫ್ಯಾಮಿಲಿ ಲಿಸ್ಟ್ ತಗೋಬೇಕು. ನೀವು ಚಾಪ್ಟರ್ಗೆ ಯಾವ ಲಿಸ್ಟ್ ಸೆಲೆಕ್ಷನ್ ಮಾಡಿದ್ದೀರಾ, ಕ್ರಿಯೇಟ್ ಮಾಡಿದ್ದೀರಾ, ಮಲ್ಟಿ ಲೆವೆಲ್ ಲಿಸ್ಟ್, ಸೇಮ್ ಅದೇ ಲಿಸ್ಟಲ್ಲಿ ಇದು ಬರಬೇಕು. ಅಂದರೆ ಇದು ಆ್ಯಕ್ಚುಲಿ ಚಾಪ್ಟರ್ ಹೆಡ್ಡಿಂಗ್, ನೆಕ್ಸ್ಟ್ ನಾವೇನೆಲ್ಲ ಸಬ್ ಹೆಡ್ಡಿಂಗ್ ಎಲ್ಲ ಮಾಡ್ತೇವೆ ಅದೆಲ್ಲ ಸೇಮ್ ಫ್ಯಾಮಿಲಿಗೆ ಸೇಮ್ ಲಿಸ್ಟಿಂಗಲ್ಲಿ ಬರಬೇಕು. ಸೊ ಅದರಿಂದ ಮಲ್ಟಿ ಲೆವೆಲ್ ಲಿಸ್ಟಿಂಗ್ 1 ಇದನ್ನೇ ಸೆಲೆಕ್ಷನ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ಲೆವೆಲ್, ಇವಾಗ ಇದು ಬಂದುಬಿಟ್ಟು ಹೆಡ್ಡಿಂಗ್ ಏನಿದೆ ಇದು ಚಾಪ್ಟರಲ್ಲಿ ನೆಕ್ಸ್ಟ್ ಲೆವೆಲ್ ಬರುತ್ತೆ. ಸೊ ಆದ್ದರಿಂದ ಇದು ಲೆವೆಲ್ ಬಂದುಬಿಟ್ಟು 2 ಸೆಲೆಕ್ಷನ್ ಮಾಡಬೇಕು. ಓಕೆ, ಇದು ಇಂಪಾರ್ಟೆಂಟ್. ಸೊ ಲಿಸ್ಟಿಂಗ್ ಸೇಮ್ ಲಿಸ್ಟ್ ಸೇಮ್ ಆ್ಯಸ್ ಚಾಪ್ಟರ್ ಲಿಸ್ಟಿಂಗ್. ಆಮೇಲೆ ಇಲ್ಲಿ ಲೆವೆಲ್ 2 ಅಂತ ಬರಬೇಕು. ಸೊ ಅದಾದಮೇಲೆ ಇಲ್ಲಿ ಈ ಆಪ್ಷನ್ ನಂಬರಿಂಗ್ ಸ್ಟೈಲ್, ಇಲ್ಲಿ ಆ್ಯಕ್ಚುಲಿ ಫಾರ್ಮ್ಯಾಟ್ ಏನು ಅಂತ ನೋಡೋಣ. ಸೊ ಫಾರ್ಮ್ಯಾಟ್ ಬಂದುಬಿಟ್ಟು ಈ ನಂಬರ್ ಲಿಸ್ಟಿದ್ದು ಫಾರ್ಮ್ಯಾಟ್ ನಾರ್ಮಲ್ 1 2 3 ಫಾರ್ಮ್ಯಾಟ್ ಬೇಕಂತಾದರೆ 1 2 3 ಸೆಲೆಕ್ಷನ್ ಮಾಡ್ಕೊಳ್ಳಿ. ರೋಮನ್ ನಂಬರ್ಸ್ ಬೇಕಂತಾದರೆ ರೋಮನ್ ನಂಬರ್ಸು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಇವಾಗ ರೋಮನ್ ನಂಬರ್ ಬಂತು. ಸೊ ABCD ಬೇಕಂತಾದರೆ ಇದು. ಸೊ ಇದು ಫಾರ್ಮ್ಯಾಟು, ಇದು ಯಾವ್ದು ಬೇಕು ನೀವು ಅದು ಸೆಲೆಕ್ಷನ್ ಮಾಡ್ಕೋಬೋದು. ನಾನು ಇದು ನಂಬರ್ಡ್ ಲಿಸ್ಟೇ ತಗೊಳ್ತೇನೆ 1 ಅಂತ. ನೆಕ್ಸ್ಟ್ ಇವಾಗ ಇದು ಚಾಪ್ಟರ್ಗೆ ಸಹ 1 ಇದೆ, ಹೆಡ್ಡಿಂಗ್ಗೆ ಸಹ 1 ಇದೆ. ಸೊ ಇಲ್ಲಿ ನಂಬರಿಂಗಲ್ಲಿ ಸ್ವಲ್ಪ ಚೇಂಜಸ್ ಇರಬೇಕು. ಸೊ ಅದಕ್ಕೆ ಇದು 1.1 ಬಂದರೆ ನಮಗೆ ಡಿಫ್ರೆನ್ಷಿಯೇಟ್ ಆಗುತ್ತೆ. ಸೊ ಚಾಪ್ಟರ್ ಮತ್ತು ಹೆಡ್ಡಿಂಗಿಗೆ ಡಿಫ್ರೆನ್ಷಿಯೇಟ್ ಆಗುತ್ತೆ. ಸೊ ಚಾಪ್ಟರ್ ಮೇನ್ ಟೈಟಲ್ ಆದರೆ ಹೆಡ್ಡಿಂಗ್ ಇದರದ್ದು ಸಬ್ ಟೈಟಲ್. ಸೊ ಇದು 1 ಆದರೆ ಇದು 1.1 ಬರಬೇಕು. ಅದೇ ರೀತಿ ಚಾಪ್ಟರ್ 2 ಅಲ್ಲಿ ಹೆಡ್ಡಿಂಗ್ ಬಂದುಬಿಟ್ಟು ಇದು 2 ಆದರೆ ಅದು 2.1 ಈ ರೀತಿ ಬರಬೇಕು. ಸೊ ಅದಕ್ಕೆ ಆ ರೀತಿ ನಂಬರಿಂಗ್ ಬರಬೇಕಂತ ಆದರೆ ಸೊ ಇಲ್ಲಿ ನಂಬರ್ಗೆ ಹೋಗಿ, ಸೊ ಇಲ್ಲಿ ಕರ್ಸರ್ನ ಇಲ್ಲಿ ಪೇಸ್ಟ್ ಮಾಡಿ, ಸೊ ಇಲ್ಲಿ ಕ್ಲಿಕ್ ಮಾಡಿ, ಎಕ್ಸ್ಟ್ರೀಮ್ ಲೆಫ್ಟಲ್ಲಿ ಕ್ಲಿಕ್ ಮಾಡಿ, ಅದಾದಮೇಲೆ ಈ ಆರೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ಸರ್ಟ್ ನಂಬರ್ ಪ್ಲೇಸ್ ಹೋಲ್ಡರ್ ಅಂತ ಇದೆ. ಇನ್ಸರ್ಟ್ ನಂಬರ್ ಪ್ಲೇಸ್ ಹೋಲ್ಡರಲ್ಲಿ ಲೆವೆಲ್ 1ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಲೆವೆಲ್ 1 ಸೆಲೆಕ್ಷನ್ ಮಾಡಿದಾಗ ಇಲ್ಲಿ 1 ಅಂತ ಇನ್ಸರ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಇವಾಗ 1 ಅಂತ ಬಂತು. ಸೊ ಇದು ಇವಾಗ 1 ಅಂತ ಇದೆ. ಸೊ ಇಲ್ಲಿ ನನಗೆ ಇದು ಡಿವೈಡ್ ಆಗಬೇಕು, ಅಂದರೆ ಇಲ್ಲಿ 1.1 ಅಂತ ಬರಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೇನೆ, ಇಲ್ಲಿ 1 ಆದಮೇಲೆ ಕೀಬೋರ್ಡಲ್ಲಿ ಫುಲ್ ಸ್ಟಾಪನ್ನು ಎಂಟರ್ ಮಾಡ್ತೇನೆ. ಓಕೆ, ಆಮೇಲೆ ಇದು 1.1 ಅಂತ ಬರುತ್ತೆ. ಸೊ ಇದು ಇವಾಗ ಚಾಪ್ಟರ್ 1 ಇದು 1.1 ಹೆಡ್ಡಿಂಗ್ ಅಂತ ಬಂತು. ಅದೇ ರೀತಿ ಚಾಪ್ಟರ್ 2 ಅಲ್ಲಿ 2.1 ಹೆಡ್ಡಿಂಗ್ ಅಂತ ಬರುತ್ತೆ, ಅದನ್ನ ನಾನು ತೋರಿಸ್ತೇನೆ. ಓಕೆ, ಸೊ ಇದು ಇವಾಗ 1 ಪಾಯಿಂಟ್ ನಂಬರ್ ಈ ರೀತಿ ಬರುತ್ತೆ. ಓಕೆ, ಸೊ ಇದು ಅಗೇನ್ ಮೋಡ್ ಕಂಟಿನ್ಯೂ ಫ್ರಮ್ ಪ್ರೀವಿಯಸ್ ನಂಬರ್ 1 ಇರಬೇಕು. ನೆಕ್ಸ್ಟ್ ಇದು ಸ್ವಲ್ಪ ಲೆಫ್ಟಿಗೆ ಮೂವ್ ಆಗಬೇಕು. ಸೊ ಇದು ಚಾಪ್ಟರ್ ಲೆಫ್ಟಲ್ಲಿದೆ. ಸೊ ಹೆಡ್ಡಿಂಗ್ ಸ್ವಲ್ಪ ರೈಟಿಗೆ ಮೂವ್ ಆಗಲಿಕ್ಕೆ ಇಲ್ಲಿ ಅಲೈನ್ಮೆಂಟ್ ಲೆಫ್ಟ್ ತಗೊಂಡು ಲೆಫ್ಟ್ ಇಂಡೆಂಟನ್ನು ಕೊಡ್ತೇನೆ. ಓಕೆ, ಸೊ ಇದು ಇವಾಗ ಹೆಡ್ಡಿಂಗ್ ರೈಟಿಗೆ ಮೂವ್ ಆಯಿತು. ಇದಿಷ್ಟು ಮಾಡಿಕೊಂಡು ಇಲ್ಲಿ ಓಕೆ ಕೊಡಿ. ಓಕೆ, ಸೊ ಇಲ್ಲಿ ಇವಾಗ ನಾನು ಎಂಟರ್ ಕೊಡ್ತೇನೆ. ಎಂಟರ್ ಕೊಟ್ಟಾಗ ಅಲ್ಲಿ ನೋಡ್ಬೋದು 1.1 1.2 ಅಂತ ಬಂತು. ಇವಾಗ ಇಲ್ಲಿ ಹೆಡ್ಡಿಂಗ್ 02 ಅಂತ ಕೊಡಿ. ಅದೇ ರೀತಿ ಇಲ್ಲಿ ಇವಾಗ ಚಾಪ್ಟರ್ 2ಗೆ ಹೋಗ್ಬಿಟ್ಟು ಎಂಟರ್ ಕೊಟ್ಬಿಟ್ಟು ಹೆಡ್ಡಿಂಗ್ 01 ಅಂತ ಕೊಡ್ತೇನೆ. ಆಮೇಲೆ ಇದನ್ನು ಜಸ್ಟ್ ಎಲ್ಲಿ ಸಹ ಆಗುತ್ತೆ ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇವಾಗ ಇದು ಹೆಡ್ಡಿಂಗ್, ಆದ್ದರಿಂದ ಪ್ಯಾರಾಗ್ರಾಫ್ ಸ್ಟೈಲಲ್ಲಿ ಹೆಡ್ಡಿಂಗ್ ಟೈಟಲ್ ಲೆವೆಲ್ 2 ಇದನ್ನು ಅಪ್ಲೈ ಮಾಡಬೇಕು. ಓಕೆ, ಆವಾಗ ಇಲ್ಲಿ ನೋಡ್ಬೋದು ಆಟೋಮೆಟಿಕ್ಕಾಗಿ
ಇದು 2, ಆದ್ದರಿಂದ ಇದು 2.1 ಈ ರೀತಿ ಬರುತ್ತೆ. ಇವಾಗ ನಾನು ಇಲ್ಲಿ ಪುನಃ ಎಂಟರ್ ಕೊಟ್ಟಾಗ 2.2 ಇದು ಹೆಡ್ಡಿಂಗ್ 02, ಪುನಃ 2.3 ಅಂತ ಬರುತ್ತೆ, ಹೆಡ್ಡಿಂಗ್ 03 ಈ ರೀತಿ ಕೊಡ್ಬೋದು. ಅದೇ ರೀತಿ ಚಾಪ್ಟರ್ 3ಗೆ ಹೋಗ್ಬಿಟ್ಟು ಎಂಟರ್ ಕೊಡ್ತೇನೆ. ಸೊ ಇಲ್ಲಿ ಇವಾಗ ನನಗೆ ಚಾಪ್ಟರ್ 3ಗೆ ಹೋಗ್ಬಿಟ್ಟು ನೀವು ಎಂಟರ್ ಕೊಟ್ಟಾಗ ಅದು ಆಟೋಮೆಟಿಕ್ ನೆಕ್ಸ್ಟ್ ಸಬ್ ಹೆಡ್ಡಿಂಗ್ ಹೋಗಬೇಕು, ಅಂದರೆ ಹೆಡ್ಡಿಂಗ್ ಟೈಟಲ್ಗೆ ಹೋಗ್ಬೇಕಂತಿದ್ರೆ ಏನು ಮಾಡಿ, ಸೊ ಇಲ್ಲಿ ಚಾಪ್ಟರ್ ಟೈಟಲಲ್ಲಿ ರೈಟ್ ಕ್ಲಿಕ್ ಮಾಡಿಬಿಟ್ಟು ಎಡಿಟ್ ಚಾಪ್ಟರ್ ಟೈಟಲ್ಗೆ ಹೋಗಿ ಇಲ್ಲಿ ನೆಕ್ಸ್ಟ್ ಸ್ಟೈಲ್ ಬಂದುಬಿಟ್ಟು ಹೆಡ್ಡಿಂಗ್ ಟೈಟಲ್ ಲೆವೆಲ್ 2, ನೆಕ್ಸ್ಟ್ ಯಾವ ಸ್ಟೈಲ್ಗೆ ಹೋಗಬೇಕು ಆ ಪ್ಯಾರಾಗ್ರಾಫ್ ಸ್ಟೈಲ್ನ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳಿ, ಆಮೇಲೆ ಓಕೆ ಕೊಡಿ. ಈ ರೀತಿ ಮಾಡಿದರೆ ಇಲ್ಲಿ ಇವಾಗ ನೀವು ಎಂಟರ್ ಕೊಟ್ಟಾಗ ಆಟೋಮೆಟಿಕ್ಕಾಗಿ ಇಲ್ಲಿ ನೋಡ್ಬೋದು, ಸೊ ಹೆಡ್ಡಿಂಗ್ ಟೈಟಲ್ಗೆ ಹೋಯಿತು. ಸೊ ಇನ್ನು ನೀವು ಇಲ್ಲಿ ಹೆಡ್ಡಿಂಗ್ ಟೈಪ್ ಮಾಡ್ಬೋದು. ಓಕೆ, ಸಪೋಸ್ ನೀವು ಚಾಪ್ಟರ್ ಪ್ಯಾರಾಗ್ರಾಫ್ ಸ್ಟೈಲ್ ಅಪ್ಲೈ ಮಾಡೋದಾದರೆ ಮಾತ್ರ ನೀವು ಚಾಪ್ಟರ್ ಟೈಟಲ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ಕಾಗಿ ಚಾಪ್ಟರ್ ಟೈಟಲ್ ಪ್ಯಾರಾಗ್ರಾಫ್ ಸ್ಟೈಲ್ ಅದಕ್ಕೆ ಅಪ್ಲೈ ಆಗುತ್ತೆ. ಹೆಡ್ಡಿಂಗ್ ಸ್ಟೈಲ್ಗೆ ಹೋಗ್ಬೇಕಂತಂದರೆ ಜಸ್ಟ್ ಎಂಟರ್ ಕೊಡಿ, ಆಟೋಮೆಟಿಕ್ಕಾಗಿ ಹೆಡ್ಡಿಂಗ್ ಟೈಟಲ್ಗೆ ಹೋಗುತ್ತೆ. ಓಕೆ, ಸೊ ಇದಿವಾಗ ನಾವು ಒಂದು ಲೆವೆಲ್ ಸಬ್ ಹೆಡ್ಡಿಂಗನ್ನು ಕ್ರಿಯೇಟ್ ಮಾಡಿದ್ವಿ. ಸೊ ಚಾಪ್ಟರ್, ಇನ್ನೊಂದು ಹೆಡ್ಡಿಂಗ್. ಸಪೋಸ್ ಇವಾಗ ನನಗೆ ಇನ್ನೊಂದು ಲೆವೆಲ್ ಸಬ್ ಹೆಡ್ಡಿಂಗನ್ನು ಕ್ರಿಯೇಟ್ ಮಾಡಬೇಕು. ಸೊ ಈ ಹೆಡ್ಡಿಂಗಿಗೆ ಇನ್ನೊಂದು ಸಬ್ ಹೆಡ್ಡಿಂಗ್ನ ಕ್ರಿಯೇಟ್ ಮಾಡಬೇಕು. ಸೊ ಆ ರೀತಿ ಮಾಡಲಿಕ್ಕೆ ಅಗೇನ್ ಇಲ್ಲಿ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿ ನಾನು ಸಬ್ ಹೆಡ್ಡಿಂಗ್ ಅಂತ ಟೈಪ್ ಮಾಡ್ತೇನೆ. ಅಗೇನ್ ಇದರದ್ದು ಸ್ವಲ್ಪ ಫಾಂಟ್ ಸ್ಟೈಲ್ನ ಚೇಂಜ್ ಮಾಡಲಿಕ್ಕೆ ಇಲ್ಲಿ ಏರಿಯಲ್ಲೇ ಇಲ್ಲಿ ನಾನು ಸ್ವಲ್ಪ ಮೇ ಬಿ ನ್ಯಾರೋ ಬೋಲ್ಡ್ ಅಂತ ಸೆಲೆಕ್ಷನ್ ಮಾಡ್ಕೊಳ್ತೇನೆ, ಇಲ್ದಿದ್ರೆ ನ್ಯಾರೋ ಬೋಲ್ಡ್ ಇಟಾಲಿಕ್ ಸೆಲೆಕ್ಷನ್ ಮಾಡ್ಕೊಳ್ತೇನೆ. ಆಮೇಲೆ ಫಾಂಟ್ ಸೈಜ್ ಅಗೇನ್ ಸ್ವಲ್ಪ 1 ಪಾಯಿಂಟ್ ಸಣ್ಣದು ಮಾಡಿಕೊಂಡು ಇಲ್ಲಿ ಟೆಕ್ಸ್ಟ್ ಸ್ಟೈಲ್ ಬಂದುಬಿಟ್ಟು ಕಲರ್ ಬಂದುಬಿಟ್ಟು ಮೇ ಬಿ ಗ್ರೀನ್ ತಗೊಳ್ತೇನೆ, ಆರ್ ಎಲ್ಸ್ ಮೇ ಬಿ ಬ್ಲೂ ತಗೊಳ್ತೇನೆ. ಇದಕ್ಕೆ ಸಹ ಹೊಸ ಪ್ಯಾರಾಗ್ರಾಫ್ ಸ್ಟೈಲ್ನ ಕ್ರಿಯೇಟ್ ಮಾಡ್ತೇನೆ. ಆಲ್ಟ್ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಕ್ಲಿಕ್ ಮಾಡ್ತೇನೆ. ಸೊ ಇದು ಸಬ್ ಹೆಡ್ಡಿಂಗ್ ಟೈಟಲ್ ಲೆವೆಲ್ 03 ಅಂತ ಕೊಡ್ತೇನೆ. ಸಬ್ ಹೆಡ್ಡಿಂಗ್ ಟೈಟಲ್ 03 ಬೇಸ್ಡ್ ಆನ್ ಹೆಡ್ಡಿಂಗ್ ಸ್ಟೈಲ್. ನೆಕ್ಸ್ಟ್ ಇಲ್ಲಿ ಬುಲೆಟ್ ಆ್ಯಂಡ್ ನಂಬರ್ಗೆ ಹೋಗ್ತಾನೆ. ಅಗೇನ್ ಇದು ಲಿಸ್ಟ್ ಸೇಮ್ ಇರಬೇಕು. ಸೊ ನೀವು ಹೆಡ್ಡಿಂಗ್ ಮತ್ತು ಚಾಪ್ಟರ್ ಯಾವ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀರಾ ಅದೇ ಲೆವೆಲ್ ಲಿಸ್ಟ್ ಇರಬೇಕು. ಇಲ್ಲಿ ಬಂದುಬಿಟ್ಟು ಲೆವೆಲ್ ಇವಾಗ ಈ ಸಬ್ ಹೆಡ್ಡಿಂಗ್ ಏನು ಹೆಡ್ಡಿಂಗಿದ್ದು ಸಬ್ ಹೆಡ್ಡಿಂಗ್ ಅಂದರೆ ಇದು ಚಾಪ್ಟರಲ್ಲಿ 3rd ಲೆವೆಲ್ಗೆ ಬರುತ್ತೆ. ಸೊ ಆವಾಗ ಇಲ್ಲಿ ಲೆವೆಲ್ ಬಂದುಬಿಟ್ಟು 3 ಅಂತ ಸೆಲೆಕ್ಷನ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಫಾರ್ಮ್ಯಾಟ್ ಅಗೇನ್ ನಿಮಗೆ ಚೇಂಜಸ್ ಬೇಕಂತಾದರೆ ಚೇಂಜ್ ಮಾಡ್ಕೋಬೋದು. ನನಗೆ ನಂಬರ್ ಫಾರ್ಮ್ಯಾಟೇ ಬೇಕಾಗಿರೋದ್ರಿಂದ ನಾನು ಇದನ್ನು 1 2 3 4 ನ್ಯೂಮರಿಕ್ನೇ ಸೆಲೆಕ್ಷನ್ ಮಾಡ್ಕೊಳ್ತೇನೆ. ನೆಕ್ಸ್ಟ್ ಇಲ್ಲಿ ಇವಾಗ 1.1 ಆಯಿತು, ಇದು ಸಹ 1.1 ಆಗಿದೆ. ಸೊ ನನಗೆ ಇದು ಇವಾಗ 1.1.2 ಅಂತ ಬರಬೇಕು. ಓಕೆ, 1.1.2 ಇಲ್ಲಿ ಸಬ್ ಹೆಡ್ಡಿಂಗ್ ಬಂದುಬಿಟ್ಟು 1.2.1 ಈ ರೀತಿ ಬರಬೇಕು. ಸೊ ಅದಕ್ಕೆ ಇಲ್ಲಿ ನಂಬರ್ ಆಪ್ಷನ್ಗೆ ಹೋಗಿ, ಸೊ ಈ ಆಪ್ಷನ್ ನಂತರ ಅಂದರೆ ಇಲ್ಲಿ ಏನು ಟ್ಯಾಬ್ 1 ಇದೆ ಅದಾದಮೇಲೆ ಇಲ್ಲಿ ಕರ್ಸರ್ನ ಪ್ಲೇಸ್ ಮಾಡಿ ಆಮೇಲೆ ಇಲ್ಲಿ ಹೋಗಿ ಇನ್ಸರ್ಟ್ ನಂಬರ್ ಪ್ಲೇಸ್ ಹೋಲ್ಡರಲ್ಲಿ ಆವಾಗ ನಾವು ಲೆವೆಲ್ 1 ಸೆಲೆಕ್ಟ್ ಮಾಡಿದ್ದು ಹೆಡ್ಡಿಂಗಿಗೆ, ಇವಾಗ ನಾವು ಲೆವೆಲ್ 2 ಸೆಲೆಕ್ಷನ್ ಮಾಡಬೇಕು. ಆಮೇಲೆ ಓಕೆ, ಸೊ ಆಮೇಲೆ ಸೊ ಇದು ಡಿಫ್ರೆನ್ಷಿಯೇಟ್ ಆಗಲಿಕ್ಕೆ ಇಲ್ಲೊಂದು ಫುಲ್ ಸ್ಟಾಪ್ನ ಇನ್ಸರ್ಟ್ ಮಾಡಿ, ಕೀಬೋರ್ಡಲ್ಲಿ ಜಸ್ಟ್ ಫುಲ್ ಸ್ಟಾಪ್ ಇನ್ಸರ್ಟ್ ಮಾಡಿ. ಓಕೆ, ಸೊ ಇವಾಗ ಇಲ್ಲಿ ನೋಡ್ಬೋದು 1.1.1 ಅಂತ ಬಂತು. ಓಕೆ, ಸೊ ಇದು ಈ ರೀತಿ ಬರುತ್ತೆ ಫಾರ್ಮ್ಯಾಟ್. ಅದಾದಮೇಲೆ ಇಲ್ಲಿ ಓಕೆ ಕೊಡಿ. ನೆಕ್ಸ್ಟ್ ಇನ್ನೊಂದು ಚೇಂಜಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಲೆಫ್ಟ್ ಇಂಡೆಂಟ್ನ ರೈಟಿಗೆ ಮೂವ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಲೆಫ್ಟ್ ಇಂಡೆಂಟ್ ಸ್ವಲ್ಪ ರೈಟಿಗೆ ಮೂವ್ ಮಾಡ್ಕೊಳ್ತೇನೆ. ಓಕೆ, ಅದಾದಮೇಲೆ ಇಲ್ಲಿ ಓಕೆ ಕೊಡ್ತೇನೆ. ಓಕೆ, ಸೊ ಇವಾಗ 1.1.1 ಇವಾಗ ನಾನು ಇಲ್ಲಿ ಎಂಟರ್ ಕೊಟ್ಟರೆ 1.1.2 ಸಬ್ ಹೆಡ್ಡಿಂಗ್ 02 ಇದು 01 ಇರಲಿ. ನೆಕ್ಸ್ಟ್ ಇಲ್ಲಿ ಬರ್ತೇನೆ, ಇಲ್ಲಿ ಬಂದುಬಿಟ್ಟು
ಎಂಟರ್ ಕೊಡ್ತೇನೆ. ಸೊ ಅಗೇನ್ ಇಲ್ಲಿ ಆಟೋಮೆಟಿಕ್ಕಾಗಿ ಸಬ್ ಹೆಡ್ಡಿಂಗ್ ಹೋಗ್ಬೇಕಂತಿದ್ರೆ ಇಲ್ಲಿ ಹೆಡ್ಡಿಂಗ್ ಟೈಟಲ್ ರೈಟ್ ಕ್ಲಿಕ್ ಮಾಡಿ, ಹೆಡ್ಡಿಂಗ್ ಟೈಟಲ್ ಮೇಲೆ ರೈಟ್ ಕ್ಲಿಕ್ ಮಾಡಿಬಿಟ್ಟು ಎಡಿಟ್ ಹೆಡ್ಡಿಂಗ್ ಟೈಟಲ್ ಲೆವೆಲ್ 2ಗೆ ಹೋಗಿ, ಆಮೇಲೆ ಇಲ್ಲಿ ಬೇಸ್ಡ್ ಆನ್ ಚಾಪ್ಟರ್ ಟೈಟಲ್ 1 ಇರುತ್ತೆ. ನೆಕ್ಸ್ಟ್ ಸ್ಟೈಲ್ ಬಂದುಬಿಟ್ಟು ಸಬ್ ಹೆಡ್ಡಿಂಗ್ ಟೈಟಲ್ ಲೆವೆಲ್ 3 ಇದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ, ಆಮೇಲೆ ಓಕೆ ಕೊಡಿ. ಓಕೆ, ನೆಕ್ಸ್ಟು ಇದನ್ನು ಸಬ್ ಹೆಡ್ಡಿಂಗ್ 01 ಅಂತ ಕೊಟ್ಟು ಇಲ್ಲಿ ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿ ನೋಡ್ಬೋದು 1.2.1 ಅಂತ ಬಂತು, ಎಂಟರ್ ಕೊಡ್ತೇನೆ. 1.2.2 ಅಂತ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾನು ಇವಾಗ ಎಂಟರ್ ಕೊಟ್ಟಾಗ ಆಟೋಮೆಟಿಕ್ಕಾಗಿ ಇವಾಗ ಸಬ್ ಹೆಡ್ಡಿಂಗ್ ಹೋಯ್ತು. ಸೊ ಇಲ್ಲಿ ಸಬ್ ಹೆಡ್ಡಿಂಗ್ 01 ಎಂಟರ್, ಸಬ್ ಹೆಡ್ಡಿಂಗ್ 02. ಸೊ ಅದೇ ರೀತಿ ಇಲ್ಲಿ ಎಂಟರ್ ಕೊಡ್ತೇನೆ, ಸಬ್ ಹೆಡ್ಡಿಂಗ್ 01, ಸಬ್ ಹೆಡ್ಡಿಂಗ್ 02. ಓಕೆ, ಸೊ ಈ ರೀತಿ ಮಾಡ್ತಾ ಹೋಗ್ಬೋದು. ಮೇ ಬಿ ಇವಾಗ ಚಾಪ್ಟರ್ 4ಅಲ್ಲಿ ಇಲ್ಲಿ ಲಾಸ್ಟ್ ಆಪ್ಷನ್ಗೆ ಬಂದುಬಿಟ್ಟು ಎಂಟರ್ ಕೊಟ್ಟಾಗೂ ನಮಗದು 4.2 ಇದೆ ನೋಡಿ, ಇಲ್ಲಿ 4.2 ಇದೆ. ಸೊ ಅದರಿಂದ ಇದು 4.2.1 ಸಬ್ ಹೆಡ್ಡಿಂಗ್ 01 ಎಂಟರ್, ಸಬ್ ಹೆಡ್ಡಿಂಗ್ 02 ಈ ರೀತಿ ಬರಬೇಕು. ನೀವು ಎಲ್ಲಿ ಕ್ಲಿಕ್ ಮಾಡಿ ಎಂಟರ್ ಕೊಟ್ಟರು ಅದು ಆಟೋಮೆಟಿಕ್ಕಾಗಿ ರೈಟ್ ನಂಬರ್ಡ್ ಲೀಸ್ಟನ್ನು ಕ್ರಿಯೇಟ್ ಮಾಡಿ ತೋರಿಸುತ್ತೆ. ಓಕೆ, ಸಪೋಸ್ ಇವಾಗ ನಾನು ಇಲ್ಲಿ ಎಂಟರ್ ಕೊಡ್ತೇನೆ. ಇವಾಗ ಹೊಸ ಚಾಪ್ಟರ್ 05 ಅಂತ ಕೊಟ್ಟು ಇಲ್ಲಿ ಚಾಪ್ಟರ್ ಟೈಟಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮದು ಇದು ಪ್ರಾಸೆಸ್ ಕರೆಕ್ಟಾಗಿದ್ದರೆ ಅದು ನಂಬರ್ 5 ಅಂತ ಬರುತ್ತೆ, ಚಾಪ್ಟರ್ 05. ಇವಾಗ ಎಂಟರ್ ಕೊಟ್ಟಾಗ ನೋಡ್ಬೋದು ಇಲ್ಲಿ ಹೆಡ್ಡಿಂಗ್ ಟೈಟಲ್ಗೆ ಹೋಯ್ತು. ಸೊ ಇವಾಗ ಆಟೋಮೆಟಿಕ್ಕಾಗಿ 5.1. ಸೊ ಇದಿವಾಗ ಹೆಡ್ಡಿಂಗ್ ಆಗುತ್ತೆ, ಹೆಡ್ಡಿಂಗ್ 01. ಇವಾಗ ಎಂಟರ್ ಕೊಟ್ಟಾಗ ಆಟೋಮೆಟಿಕ್ಕಾಗಿ ಇಲ್ಲಿ ಸಬ್ ಹೆಡ್ಡಿಂಗ್ ಹೋಯ್ತು. ಓಕೆ, ಸೊ ಈ ರೀತಿ ನಾವು ಮಲ್ಟಿ ಲೆವೆಲ್ ಲಿಸ್ಟಿಂಗನ್ನು ಮಾಡ್ಕೋಬೋದು. ಇವಾಗ ಅಗೇನ್ ನಿಮಗೆ ಬೇಕಿದ್ರೆ ಸಬ್ ಹೆಡ್ಡಿಂಗಿಗೆ ಇನ್ನೊಂದು ಲೆವೆಲ್ ಸಬ್ ಹೆಡ್ಡಿಂಗ್ ಕ್ರಿಯೇಟ್ ಮಾಡೋದಾದರೆ ಸೇಮ್ ಪ್ರೊಸೀಜರ್. ಏನು ಸಬ್ ಹೆಡ್ಡಿಂಗ್ ಹೆಸರನ್ನು ಟೈಪ್ ಮಾಡಿಕೊಂಡು ಅದಕ್ಕೆ ಬೇರೆ ಫಾಂಟ್ ಸ್ಟೈಲನ್ನು ಕೊಟ್ಟು ಇಲ್ಲಿ ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ಬುಲೆಟ್ ಆ್ಯಂಡ್ ನಂಬರ್ ಲಿಸ್ಟಲ್ಲಿ ಹೋಗ್ಬಿಟ್ಟು ಬೇಕಾದ ಚೇಂಜಸನ್ನು ಮಾಡಿಕೊಂಡು ಈ ರೀತಿ ಮಲ್ಟಿಪಲ್ ಸಬ್ ಹೆಡ್ಡಿಂಗ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಓಕೆ ಫ್ರೆಂಡ್ಸ್, ಸೊ ಇದು ಈ ರೀತಿ ನಾವು ಮಲ್ಟಿ ಲೆವೆಲ್ ಲಿಸ್ಟಿಂಗನ್ನು ಮಾಡ್ಕೋಬೋದು. ಸೊ ನೋಡಿ, ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ. ಸೊ ಈ ವಿಡಿಯೋನ ಪಾಸ್ ಮಾಡಿಬಿಟ್ಟು ರಿಪೀಟೆಡಾಗಿ ನೋಡಿ. ಸೊ ಡೆಫಿನೆಟಾಗಿ ನಿಮಗೆ ಈ ರೀತಿ ಮಲ್ಟಿ ಲೆವೆಲ್ ಲಿಸ್ಟಿಂಗನ್ನು ಮಾಡಲಿಕ್ಕಾಗತ್ತೆ.